रात तुझे मिलने आऊंगा, आज रात तुझे मिलने आऊंगा, दरवाजा खुला रख देना, दरवाजा खुला रख देना, ಇದು ನಿನ್ನ ಬೇಟೆಗೆ ಬರುತ್ತೇನಾ, ಇದು ನಿನ್ನ ಬೇಟೆಗೆ ಬರುತ್ತೇನಾ, ಇಡಬೇಕಾ ರಮೇಶ ಕುಡಿದು ಕ್ಲಬ್ಬಿನಲ್ಲಿ ಬಿದ್ದಿದ್ದಾನೆ. ನಾಗಮ್ಮನವರು ಇದ್ದ ಹಾಗೆ ಕಾಣ್ತಾ ಇಲ್ಲ. ಮೀನಾ ಮೀನಾ ಒಬ್ಬಳೇ ಇದ್ದಾಳೆ. ಮೀನಾ ಮೀನಾ ಮೀನಮ್ಮ ಮೀನಾ. ನಮಸ್ತೆ, ಬನ್ನಿ ಶಾಸ್ತ್ರಿಗಳೇ, ಕುಳಿತುಕೊಳ್ಳಿ. ಸಂತೋಷ, ತುಂಬಾ ಸಂತೋಷ. ಅಂದಾಗೆ ಮೀನಾ, ನಿನ್ನ ಹತ್ರ ಒಂದು ಗುಟ್ಟಿನ ವಿಚಾರ ಮಾತಾಡ್ಬೇಕಂತ ಸಮಯ ಕಾಯ್ತಾ ಇದ್ದೆ. ನನ್ನ ಹತ್ರನಾ? ಅಂತ ಗುಟ್ಟಿನ ವಿಷಯ ಏನು ಹೇಳಿ ಶಾಸ್ತ್ರಿಗಳೇ. ಗುಟ್ಟಿನ ವಿಚಾರ ಅಲ್ವೇ, ಸ್ವಲ್ಪ ಹತ್ರ ಬರ್ತೀಯಾ? ಸಂತೋಷ, ನೀವು ಹೀಗೆ ಕೇಳಿದ್ದು ತುಂಬಾ ಸಂತೋಷ. ಇದೇನು? ಪಂಚಾಂಗ ಅಲ್ವಾ ಇದು? ಹಾ, ಪಂಚಾಂಗ ಸರಿ. ಇದು ದೇಶದ ಪಂಚಾಂಗವಲ್ಲ ಮೀನಾ, ನಿನ್ನ ಪಂಚಾಂಗ. ಪಂಚಾಂಗನ? ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಂದರೆ ನಿನ್ನ ಭವಿಷ್ಯ ನಿರ್ಧರಿಸೋದು, ನೀನ್ ಈ ಮನೆಯಲ್ಲಿ ಇರ್ಬೇಕೇ ಬೇಡ ಅನ್ನೋದನ್ನ ನಿರ್ಧರಿಸೋಕೆ ಇದೇ ಆಧಾರ. ನೋಡಿ, ಅಷ್ಟೊಂದು ಸುಲಭ ಅಲ್ಲ. ಯಾರು ಏನೇ ಮಾಡಿದ್ರು ಕೂಡ ಈ ಮನೆ ಬಿಟ್ಟು ನನ್ನ ಆಸೆ ಕಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೀನಾ, ನಾನು ಮನಸ್ಸು ಮಾಡಿದ್ರೆ ನೀನು ಹಿಂದೆ ಈ ಮನೆಯಿಂದ ಹೊರಗೆ ಬಿಡಬೇಕು. ನಿನ್ನ ಮದುವೆಗೆ ಕಾರಣದಾರು ಹೇಳು. ನೀವಲ್ದೆ ಮತ್ತಿನಾರು ಶಾಸ್ತ್ರಿಗಳೇ, ನೀವೇ ತಾನೆ? ಸಂತೋಷ, ಒಪ್ಕೊಂಡೆ ಅಲ್ಲ. ಯಾರು ಸೇರಿಸಿದ್ರು ಅವರೇ ಬೇರ್ಪಡಿಸೋಕೆ ಸಾಧ್ಯ ಬಲ್ಲೆಯಾ? ಅಂದ್ರೆ ನೀವೇನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಅಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ನನ್ನ ಮನೆ ಆಗ್ಲಿ ಹಾಕಿ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅಂತ. ಮತ್ತೇನ್ ವಿಷಯ ಹೇಳ್ತಾ ಇದ್ದೀರಾ? ಏಕೆ ಸಾಧ್ಯವಿಲ್ಲ ಮೀನಾ? ನಿನ್ನ ಉಳಿಯುವ ಅಳಿವಿನ ಭವಿಷ್ಯ ನನ್ನ ಕೈಲಿದೆ ಗೊತ್ತೇ. ಅಂದ್ರೆ ನನ್ನ ಭವಿಷ್ಯ ನಿಮ್ ಕೈಲಿದ್ಯಾ? ಮತ್ತೆ ಏನ್ ವಿಷಯ ಅದು? ಅದಾದ್ರೆ ಬಿಡಿಸಿ ಹೇಳಿ. ನಿನ್ನ ಕೈ ರೇಖೆ ನೋಡಿ ಹೇಳ್ತೀನಿ. ಕೈ ಕೊಡಿ ಇಲ್ಲಿ. ನನ್ನ ಕೈ ರೇಖೆ ನೋಡ. ಏನು ಕೋಮಲವಾದ ಹಸ್ತ ಇದು ಮೀನಾ. ನನ್ನ ಮನಸ್ಸನ್ನು ಸಂತೋಷಪಡಿಸಲಾರೆಯಾ? ನೀವ್ ಏನ್ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಈ ಶಾಸ್ತ್ರೀಯ ಮನಸ್ಸನ್ನು, ಅಂದರೆ ನಿನ್ನ ಯೌವನದ ಸುರಿಯಲು ಬಂದಿರುವ ಈ ಶಾಸ್ತ್ರಿಯನ್ನು ಸೇರಲಾರೆ ಮೀನಾ. ಸುಲಭವಾಗಿ ಬಿಡಿಸಿಕೊಳ್ಳಾರೆ ಮೀನಾ. ಇಲ್ಲಿ ಯಾರು ಇಲ್ಲ ಮೀನಾ. ರಮೇಶ ಕುಡಿದು ಕ್ಲಬ್ಬಿನಲ್ಲಿ ಬಿದ್ದಿದ್ದಾನೆ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಯಾಕೇನಾಯ್ತು? ನಿಮ್ಮ ಸೊಸೆ ಮೀನಾ ಇದ್ದಾಳಲ್ಲ, ಹೆಂಗಸಲ್ಲ ಹೆಂಗಸಲ್ಲ. ಏನಾಯ್ತು ಶಾಸ್ತ್ರಿಗಳೇ, ಬಿಡಿಸಿ ಹೇಳಿ. ಯೌವನ ಇದೆಯಂತ ಕಂಡ ಗಂಡಸರ ಮೇಲೆಲ್ಲ ಬೀಳೋದೆ. ಯಾರು? ಮೀನಾನ? ಹೌದಾ? ಏನ್ ಹೇಳ್ತಾ ಇದ್ದೀರಾ ನೀವು? ಹೌದೇನೆ? ಕೈಯಾಳಿ. ಸಂತೋಷ, ಸರಿಯಾಗಿ ಹೇಳಿದ್ರಿ. ನೋಡೋದೇನು ಅನುಭವಿಸಿದೆ. ನಾಗಮ್ಮನವರೇ, ನೀವೇನಾದ್ರು ನೋಡಿದ್ರೆ ಶಾಸ್ತ್ರಿಗಳೇ ಇದೇನು ಹೀಗೆ ಅಂತ ತಿಳ್ಕೊಂಡ್ ಬಿಡ್ತೀರ ಅಂತ ಕೂತ್ಕೊಂಡ್ಬಿಟ್ಟೆ. ಅಮ್ಮ, ಈಕೆಯಿಂದ ನಿಮ್ಮ ವಂಶಕ್ಕೆ ಅಪಮಾನವಂತೂ ತಪ್ಪಿದಲ್ಲ. ಇರೋ ಗಂಡ ಸಾಲ್ದೇನೆ ನಿನಗೆ ಮಾತಾಡು. ಇಲ್ಲ ಇಲ್ಲ, ನನ್ ಮಾತ್ರ ಸ್ವಲ್ಪ ಏನೇ ನಿನ್ನ ಮಾತು ಕೇಳೋದು. ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ರು ನಿನ್ನ ನೀತಿ ಸರಿ ಇಲ್ಲ ಅಂತ.
ಸತ್ಯ ಏನಂತ ಗೊತ್ತಾಯ್ತು ನನಗೆ. ಇಲ್ಲ ಅತ್ತೆ, ಖಂಡಿತವಾಗಿಯೂ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಈ ಮುಖವನ್ನ ಕಣ್ಣೆತ್ತಿ ಕೂಡ ನೋಡಿಲ್ಲ. ನಾಗಮ್ಮನವರೇ, ಏನ್ ಮಾತಿದು ನನ್ನ ಮಾನ ಎಲ್ಲ ಈ ಮನೆಯಲ್ಲಿ 3 ಪೈಸೆಯಾಗಿ ಹೋಯ್ತು. ನನ್ನ ಜೋಕ್ಗೆ ಈಕೆ ಹೀಗೆ 4 ಜನರು ಹೇಳ್ತಾ ಹೋದರೆ ನನ್ನನ್ನು ಯಾರು ಮನೆಗೆ ಹೇಳ್ತಾರೆ ಹೇಳಿ? ನಾಗಮ್ಮನವರೇ, ಈಕೆಯಿಂದ ನಿಮ್ಮ ವಂಶಕ್ಕೆ ಅಪಮಾನ ಮತ್ತು ತಪ್ಪಿದಲ್ಲ. ಸೊಸೆಯಾಗಿರೋ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅತ್ತೆ? ಇನ್ನೇನೇ ನನ್ನ ಮಾತು ಕೇಳ್ದು ಬರ್ಲಿ ಇವತ್ತು ನನ್ನ ಮಗ. ನೀವ್ ಯಾಕ್ರಿ ಹೆದರ್ತೀರ ಶಾಸ್ತ್ರಿಗಳೇ? ಉಪ್ಪು ಯಾರು ತಿಂದಿರ್ತಾರೋ ಅವರೇ ನೀರು ಕುಡಿತಾರೆ. ಸಂತೋಷ, ಕುಡಿಲಿ, ನಾನ್ ಬೇಡ ಅಂದೆ. ಬರ್ಲಿ ಇವತ್ತು ನನ್ನ ಮಗ ಬರ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಹೋಗಿ ಒಳಗೆ ಏನ್ ಮುಖ ನೋಡ್ತಾ ನಿಂತ್ಕೊಂಡೆ ಹೋಗಿ. ಸಂತೋಷ, ಸರಿಯಾಗಿ ಹೇಳಿದಿರಿ, ಸರಿಯಾಗಿ ಮಾಡಿದ್ರಿ. ಅಲ್ಲಮ್ಮ, ನನ್ನ ವಯಸ್ಸೇನು ಅವಳ ವಯಸ್ಸೇನು? ಇಷ್ಟೊಂದು ಕಾಮುಕರಿರಬಾರ್ದು. ನನ್ನ ಮೇಲೆ ಹೀಗೆ ಬಿದ್ದವಳು ನಾಳೆ ಹುಕ್ಕೋ ಗಣೇಶನಂತ ಸಿಕ್ಕರೆ ಬಿಡ್ತಾಳೆ ಅಲ್ವಾ? ಖಂಡಿತ ನಿಮ್ಮ ಮಾನ, ನಿಮ್ಮ ಗೌರವ ಉಳಿಯೋದಿಲ್ಲ ಅಷ್ಟೇ. ಅಯ್ಯೋ, ಸತ್ಯ ವಿಷಯನೇ ಹೇಳ್ಬಿಟ್ರಿ ಶಾಸ್ತ್ರಿಗಳೇ ನೀವು. ಈಕೆ ಈ ಮನೆಯಿಂದ ಹೊರಗೆ ಹೋಗುವವರೆಗೂ ನಾನು ಈ ಮನೆ ಹೊಸ ತುಳಿಯಲ್ಲ ಅಷ್ಟೇ. ಆಗಿಲ್ಲ, ನೀವ್ ಯಾಕೆ ಮಾಡ್ತೀರಾ? ನೀವೇನು ಹೆದರ್ಬೇಕಾದ ಅವಶ್ಯಕತೆನೇ ಇಲ್ಲ. ಅಲ್ಲಿವರೆಗೂ ಅವಳನ್ನ ಈ ಮನೇಲಿ ಇಟ್ಕೋತೀರಂತ ತಿಳ್ಕೊಂಡಿದ್ದೀರಾ? ಬರ್ಲಿ ಇವತ್ತು ನನ್ನ ಮಗ ರಮೇಶ, ಇವತ್ತೇ ಅವಳು ಕಂಟು ಮುಟ್ಟೆ ಕಟ್ಟಿಸ್ಬಿಡ್ತೀನಿ. ಸ್ವಲ್ಪ ಹೋಗ್ತೀನಿ. ರಮೇಶ, ಏನೋ ಇದು? ಆ ಮೀನ ಇದಳಲ್ಲ, ನಿನ್ನ ಮುಖಕ್ಕೆ ಮಸಿ ಹಚ್ಬಿಟ್ಲು ಕಣೋ. ಕೈ ಎತ್ತಿ ತಿರುಗದಂತೆ ಮಾಡ್ಬಿಟ್ಲು ಕಣೋ ನಿನಗೆ. ಅಂತದೇನಾಯ್ತಮ್ಮ? ಏನಾಯ್ತು ಅಂತ ಕೇಳ್ತೀಯಲ್ಲೋ? ಆ ಮೀನು ಮೊಸಳೆಯಾಗಿ ಇವತ್ತು ಶಾಸ್ತ್ರಗಳನ್ನ ಹಿಡ್ಕೊಂಡ್ ಬಿಟ್ಟಿತ್ತು. ಶಾಸ್ತ್ರಿಗಳೇ, ಅಮ್ಮ ಹೇಳ್ತಿರೋದು ನಿಜವೇನ್ರಿ? ಸಂತೋಷ, ಹೇಳ್ತೀನಿ ನಿಜ. ನಾಗಮ್ಮನವರು ಹೇಳಿದ ಒಂದೊಂದು ಮಾತು ಸತ್ಯವಾದ್ದು. ಅದಕ್ಕೆ ಏನ್ ಮಾಡ್ಬೋದು ನೀವೇ ಹೇಳಿ ಶಾಸ್ತ್ರಿಗಳೇ. ಏನ್ ಮಾಡೋದು ಅಂತ ಕೇಳು. ಅಲ್ಲ ಕಣೋ, ನಾಳೆ ಯಾವನಾದ್ರೂ ಕಟ್ಕೊಂಡು ಓಡ್ ಹೋದ್ರೆ ಊರಲ್ಲಿ ತಲೆ ಎತ್ತಿ ತಿರುಗದಂತೆ ಆಗ್ಬಿಡುತ್ತೆ ಕಣೋ. ಸ್ವಲ್ಪ ವಿಚಾರ ಮಾಡಿ ನೋಡು. ಹೇಗಾದ್ರೂ ಮಾಡಿ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕೋದೇ ಒಳ್ಳೇದು. ಏನಕ್ಕೆ ಸರಿಯಾದ ಮಾರ್ಗ ಏನಂತೀರಿ ಶಾಸ್ತ್ರಿಗಳೇ? ಸಂತೋಷ, ಸರಿಯಾಗಿ ಹೇಳಿದಿರಿ, ಒಳ್ಳೆಯ ಮಾತು ಹೇಳಿದಿರಿ, ಬಂಗಾರದಂತ ಮಾತು ಹೇಳಿದಿರಿ. ಅವಳ ನಾಮ ನಕ್ಷತ್ರ ಪ್ರಕಾರ ಅವಳು ಈ ಮನೆಯಲ್ಲಿದ್ದರೆ ನೀವು ಖಂಡಿತ ಈ ಬಾರಿ ಎಲೆಕ್ಷನ್ ಅಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಕೆಟ್ಟ ಹೆಸರು ತಪ್ಪಿದಲ್ಲ. ಅವಳಿಗೆ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಅದು ನಿಮಗೂ ಹೆಗ್ಲೇರದೆ ಬಿಡೋದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಆಕೆ ಕೆಲ ಕಾಲನಾದ್ರೂ ಈ ಮನೆಯಿಂದ ಹೊರಗಿರೋದು ಎಲ್ಲ ರೀತಿ. ಅಯ್ಯೋ, ಕೆಲ ಕಾಲ ಯಾಕ್ರಿ? ಎಲ್ಲ ಕಾಲನು ಹೊರಗನೇ ಇರ್ಲಿ ಅವಳು. ಅವಳು ಯಾರು ಬೇಕೋ ಅವ್ನು ಕಟ್ಕೊಂಡು ಸಂತೋಷವಾಗಿರ್ಲಿ. ನಮಗ್ ಬರ್ಬೇಕಾದ್ದೆಲ್ಲ ಬಂದಿದೆಯಲ್ಲ, ಇನ್ನ ಅನಿಷ್ಟ ಮುಂಡೆ ಇದ್ರೆಷ್ಟು ಸತ್ರೆಷ್ಟು ಅಲ್ವೇನೋ? ಮೀನಾ, ಮೀನಾ, ಇಲ್ಲೇ ಬಾ. ಏನ್ರಿ ಕರ್ದಿದ್ದು? ಏನು ಅಂತ ಕೇಳ್ಬೇಕಾದುದಿಲ್ಲ, ನೀನು ಹೇಳ್ಬೇಕಾದುದಿಲ್ಲ. ಈ ಮನೆಯಿಂದ ಹೊರಟು ಬಿಡ್ಬೇಕು ಅಷ್ಟೇ. ನಾನು ಈ ಮನೆಯಿಂದ ಹೋಗೋದಿಲ್ಲ. ನಾನು ಎಲ್ಲೂ ಹೋಗೋದಿಲ್ಲ. ಇಲ್ಲ, ಹೋಗೋದಿಲ್ಲ. ಹೋಗೋದಿಲ್ಲ ಅಂದ್ರೆ ಯಾರೇ ಬಿಡ್ತಾರೆ ನಿನ್ನ? ಬೇಡ ಅಂತ ಬಿಡು, ಹೋಗಿ ಬಿಡು ರಮೇಶ. ಇವಳು ಮನೆ ಬಿಟ್ಟು ಹೋಗೋದು ಬೇಡ. ನಾನೇ ಈ ಮನೆಯಿಂದ ಹೊರಟು ಹೋಗ್ತೀನಿ, ಬಿಟ್ಬಿಡಪ್ಪ. ನೀನ್ ಯಾಕೆ ಹೋಗ್ಬೇಕಮ್ಮ? ಈ ಮನೆಯಲ್ಲಿ ಯಾರಿಂದ ತೊಂದರೆ ಆಗ್ತಿದೆಯೋ, ಯಾರ ನಕ್ಷತ್ರದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಿದೆಯೋ ಅವರೇ ಹೋಗ್ಬೇಕಲ್ಲಮ್ಮ. ಸಂತೋಷ, ಸರಿಯಾಗಿ ಹೇಳಿದಿರಿ, ಚೆನ್ನಾಗಿ ಹೇಳಿದಿರಿ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ಮಾಂಗಲ್ಯ ಕಟ್ಟಿ ಕೊನೆವರೆಗೂ ಕೈ ಹಿಡಿದು ಕಾಪಾಡ್ತೀನಿ ಅಂತ ಮಾತು ಕೊಟ್ಟು, ಮಾತಿಗೆ ಬೆಲೆ ಕೊಟ್ಟು ನನ್ನನ್ನ
ಶಂಕಿಸಿ ಮನೆಯಿಂದ ಆಚೆ ಹೋಗ್ತಾ ಇದ್ದೀರಲ್ಲ ರೀ, ಸ್ವಲ್ಪ ನನ್ನ ಬಗ್ಗೆ ಕನಿಕರ ತೋರಿಸ್ರಿ. ನಿಮಗೆ ನಾನು ಇಷ್ಟ ಇಲ್ಲ ಅಂದ್ರೆ ತೊಂದರೆ ಕೊಡೋಲ್ಲ. ಈ ಮನೆಯಲ್ಲಿ ಬೇಡ, ಬೇಕಿದ್ರೆ ಪಕ್ಕದಲ್ಲಿ ತಂದು ಕೊಟ್ಟಿದೆಯಲ್ಲ ಅಲ್ಲಾದ್ರೂ ಹೇಗೋ ಜೀವಿಸ್ತೀನಿ. ಆದ್ರೆ ನನ್ನನ್ನ ಮಾತ್ರ ಮನೆಯಿಂದ ಆಚೆ ಹಾಕ್ಬೇಡಿ ಅಂದ್ರೆ, ಯಾಕೆಂದ್ರೆ ಗಂಡನಿಲ್ಲದೆ ಮನೆಯಿಂದ ಆಚೆ ಹೋಗಿ ಈ ಕಾಮುಕ ಸಮಾಜದಲ್ಲಿ ಜೀವಿಸುವಷ್ಟು ಧೈರ್ಯ ನನಗಿಲ್ಲ ರೀ. ನಾನು ನಿಮ್ಮ ಕೈ ಮುಗಿ ಕೇಳ್ಕೊಳ್ತೀನಿ, ಬೇಕಿದ್ರೆ ನಿಮ್ಮ ಕಾಲ ಇಲ್ಲಿ ಕಾಲ ಇಡಬೇಕಂತಿಲ್ಲ. ನೀನೇ ಹೇಳ್ಬೇಕಂತಿಲ್ಲ. ಮನೆಯಿಂದ ಹೊರಟು ಬಿಡುವುದೊಂದೇ ನಿನಗೆ ಉಳಿದಿದ್ದಾರೆ. ನೀನ್ ಮಾತಾಡ್ತಾ ಇದ್ದಷ್ಟು ಅವಳು ಹರಟುತ್ತಾನೇ ಇರ್ತಾಳೆ. ಅವ್ರ ಅಣ್ಣನಿಗೆ ಮಾಡ್ದ ಹಾಗೆ ಮಾಡವಳಗೆ ಕತ್ತಿಗೆ ಕೈ ಕೊಟ್ಟು ಹೊರಗೆ ಹಾಕವಳನ್ನ. ಮಾಡಬೇಡಿ ಅಂದ್ರೆ ಅತ್ತೆ, ಯಾಕತ್ತೆ ನನ್ನ ಮೇಲೆ ಇಷ್ಟೊಂದು ಆಗಿತ್ತು? ನಾನು ನಿಮಗೆ, ನಾನು ನಿಮ್ಮ ಮಗಳಿದ್ದ ಹಾಗೆ ಅಲ್ವಾ? ನನ್ನ ಮೇಲೆ ಕಿಂಚಿತ್ತು ಕನಿಕರನೇ ಇಲ್ವಾ ನಿಮ್ಗೆ? ನಿಮ್ಮ ವಂಶದ ಕೊಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಗರ್ಭಿಣಿಯಾಗಿರೋ ನಾನು ಮನೆಯಿಂದ ಆಚೆ ಹೋಗಿ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಹೇಗೆ ಬದುಕಿ ಮಾಡಲಿ ಅಂತ ಮತ್ತೊಮ್ಮೆ ಕಾಲಿಡಗೊಳ್ಳುವುದು. ಹೋಗೋ ಹೋಗೋ ಅಂದ್ರೆ ಹೋಗೋ. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥವನ್ನೇ ಬಡವನಾಳುವಂಥದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು, ಬಂದ ದಾರಿಯಲ್ಲಿ ನಡೆಯೋದೇ ದೇವರು ಕೊಟ್ಟಿದ್ದು ನಂಬಿಕೆಯೇ. ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಉಳಿಯೋ ತಮ್ಮ ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉಳಿಯೋ ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವರದಲ್ಲಿ ಬೆಂಕಿಯ ಊಟ ಕೆಂದಿರನಿಲ್ಲದ